ಎಲ್ಲರಿಗೂ ಜೈ ಭೀಮ್. ನಮಸ್ಕಾರ ಕರ್ನಾಟಕದ ಜನತೆಗೆ. ತಾವೇನು ದೃಶ್ಯ ನೋಡ್ತಾ ಇದ್ರಲ್ಲ, ಇದು ಸುಮಾರು ದಿನ ಕೆಳಗಡೆ ಏನು ವೈಟ್ ಫೀಲ್ಡಲ್ಲಿ ಬೀದಿ ಬದಿ ವ್ಯಾಪಾರಸ್ಥರು ವ್ಯಾಪಾರ ಮಾಡತಕ್ಕಂಥ ವ್ಯಕ್ತಿಗಳ ಮೇಲೆ ವಿನಾಕಾರಣವಾಗಿ ಅಲ್ಲಿರ್ತಕ್ಕಂಥ ಕೆಲ ವ್ಯಕ್ತಿಗಳು ಭಾಳ ತೊಂದರೆ ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ತೊಂದರೆ ಕೊಡಬೇಡಿ ಅಂತೇಳಿ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಉಡಿ ರಾಮಚಂದ್ರ ಚಿನ್ನಿ ಅಣ್ಣನವರು ದೂರವಾಣಿ ಮೂಲಕ ನೋಡಿ, ದಯವಿಟ್ಟು ಈ ರೀತಿ ಅವರಿಗೆ ತೊಂದರೆ ಕೊಡಬೇಡಿ ಅಂತೇಳಿ ಮಾತನಾಡಿರ್ತಕ್ಕಂಥ ದೃಶ್ಯ ಇದು. ಭಾಳಷ್ಟು ವಿನಮ್ರದಿಂದ ಕೇಳ್ಕೊಳ್ಳಿರ್ತಾರೆ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ಉಡಿ ರಾಮಚಂದ್ರ ಚಿನ್ನಿಯನ್ನವರು. ತದನಂತರ ಭಾಳಷ್ಟು ಹಿಂಸೆ ಕೊಡುವ ಸಂದರ್ಭದಲ್ಲಿ ಯಾಕೆ ತೊಂದರೆ ಕೊಡ್ತೀರಾ ಅಂತೇಳಿ ಡಾಕ್ಟರ್ ಉಡಿ ರಾಮಚಂದ್ರ ಚಿನ್ನಿ ಅಣ್ಣನು ಕೇಳೋಕೆ ಹೋದಂಥ ಸಂದರ್ಭದಲ್ಲಿ ಅವರ ಮೇಲೆ ದೈಹಿಕವಾಗಿ ಹಲ್ಲೆ ಮಾಡಿರ್ತಕ್ಕಂಥ ತಮಗೆಲ್ಲ ಗೊತ್ತಿದೆ. ಈಗಾಗಲೇ ಹಲ್ಲೆ ಮಾಡಿದ ನಂತರ ಈಗಾಗಲೇ ಮತ್ತು ಪೊಲೀಸ್ ಇಲಾಖೆಯವರು ಸಹ ಮನವಿ ಮಾಡಿಕೊಂಡು ಈಗೆಲ್ಲ ತಾವೇ ನೋಡ್ತಾ ಇರ್ಬೋದು. ನೋಡಿ, ಸುಮಾರು ದಿನ ಕೆಳಗಡೆ ಏನು ಈ ಒಂದು ಹಲ್ಲೆ ಆಗಲಾರದ ಮುಂಚಿತವಾಗಿ ಏನು ಬೀದಿ ಬದಿ ವ್ಯಾಪಾರಸ್ಥರಿಗೆ ತೊಂದರೆ ಕೊಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಕೊಡಬೇಡಿ ಅಂತೇಳಿ ಮಾತನಾಡಿರ್ತಕ್ಕಂಥ ದೃಶ್ಯದ ವಿಡಿಯೋ ಇದು. ಸಂಪೂರ್ಣ ತಾವೆಲ್ಲ ವೀಕ್ಷಿಸಿರಿ, ತಮ್ಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಎಲ್ಲ ಜೈ ಭೀಮ್. ಆ ರೈಟ್ಸ್ ಇದೆ, ನಮ್ಗೆ ಆದೇಶ ಇದೆ. ಬಟ್ ನಿಮ್ಗೆ ಯಾವ್ದು ಆದೇಶ ಇಲ್ಲ ಸರ್. ಫುಟ್ಪಾತ್ ಹತ್ತುವರಿ ಮಾಡ್ಕೊಳ್ಳೋದಕ್ಕೆ ಯಾವ ಪರ್ಮಿಷನ್ ಇಲ್ಲ. ಫುಟ್ಪಾತ್ ಅನ್ನ ಗಾರ್ಡನ್ ಮಾಡೋದಕ್ಕೆ, ಕಾಂಪೌಂಡ್ ಹಾಕೋದಕ್ಕೆ ರೈಟ್ಸ್ ನಿಮ್ಗಿಲ್ಲ ಸರ್. ನಮಗಿದೆ ಬದುಕೋದಕ್ಕೆ. ಸುಪ್ರೀಂ ಕೋರ್ಟ್ ಹೈಕೋರ್ಟ್ ಆದೇಶ ಇದೆ. ಆದ್ರೂ ನಾವು ಸುಮ್ಮನೆ ಹಾಕಿದೀವಿ ಅಂದ್ರೆ ನೀವು ಲೆಫ್ಟ್ ಟು ರೈಟ್ ಇಟ್ಕೊಂಡಿದ್ದೀರಾ ಸರ್. ಪಾಪ ಕನ್ನಡದ ಭಾವನ ಹಾಕ್ಬಿಟ್ಟು ಕನ್ನಡದ ಹಬ್ಬ ಮಾಡಿದ್ದೀರಾ. ನಾವು ಸಂತೋಷ, ವೆಲ್ಕಮ್, ಗೌರವ ಕೊಡ್ತೀವಿ. ನಿಮ್ಮ ತರ ಕಂಪ್ನಿಗಳು ಇಡೀ ಇಂಡಸ್ಟ್ರಿಯಲ್ಲಿ ಯಾರು ಮಾಡಿಲ್ಲ, ಅದಕ್ಕೂ ನಾವು ಗೌರವ ಕೊಡ್ತೀವಿ. ಆದ್ರೆ ನೀವು ಮಾಡ್ತಾ ಇರ್ತಕ್ಕಂಥ ಬಡವ್ರನ್ನ ಒಕ್ಕಲಿಸುವಂತ ಕೆಲಸ ಮಾಡಿದ್ರೆ ಮಾತ್ರ ಅದು ನೀವು 100ರಷ್ಟು ಕನ್ನಡಾಭಿಮಾನ ತೋರಿಸಿ, ದೇಶಾಭಿಮಾನ ತೋರಿಸಿ, ಏನೇ ಮಾಡಿ ಅದೆಲ್ಲ ವ್ಯರ್ಥ ಆಗುತ್ತೆ ಸರ್. ಇಷ್ಟೇ, ದಯವಿಟ್ಟು ಕೊಡ್ತೀನಿ. ಅವ್ರ ಹತ್ರನೂ ಹೋಗ್ಬೇಕಾಗಿದೆ. ಈಗಾಗಲೇ ಎಲ್ಲಾ ಕಡೆ ಕಣ್ಣೀರ್ ಹಾಕೊಂತ ಇದ್ರೆ ಜನ. ನಾವು ಪಾಪ ಈಗ ಇಷ್ಟ ದಿನ ಗ್ರೇಟರ್ ಬೆಂಗಳೂರು ಅಂತ ಇತ್ತು, ಇವಾಗ ಹೊಸದಾಗಿ ಆಗಿದೆ ಗ್ರೇಟರ್ ಬೆಂಗಳೂರು. ಇದಕ್ಕೆ ಮುಂಚೆ ಇರ್ಲಿಲ್ಲ, ಒಬ್ಬರೇ ಕಮಿಷನರ್ ಇದ್ರು. ಅದರಿಂದ ಆ ಕಾರಣದಿಂದ ಇಲ್ಲಿ ಕಮಿಷನರ್ ಹೊಸದು ಬಂದಿದ್ದಾರೆ, ಇನ್ನೂ ಭೇಟಿ ಮಾಡಿಲ್ಲ. ಪಾಪ ಪುಣ್ಯಾತ್ಮ ಸ್ವಾಮಿನ ಹೋಗಿ ಆನ ಹಾಕಿ ಶಾಲು ಹಾಕಿ ಗೌರವಿಸಿ ಸನ್ಮಾನ ಮಾಡಿ, ಪಾಪ ಬಡವ್ರ ತಟ್ಟೆಗೆ ಹೋಗ್ಬೇಡಿ ಸ್ವಾಮಿ. ನೀವು ದಯವಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಇದಕ್ಕೆ ನಿಮ್ಮ ಗಿಡಗಳನ್ನ ಗೋಡೆ ಪಕ್ಕದಲ್ಲೇ ಜೋಡಿಸಿದ್ದಾರೆ, ನಿಮ್ಮ ಕಂಪನಿ ಗೋಡೆ ಪಕ್ಕದಲ್ಲೇ ಇಟ್ಟಿದ್ದಾರೆ. ಅವ್ರು ಜೀವನ ಮಾಡ್ಕೊಳಕ್ ಬಿಡಿ. ಅದೇನಾದ್ರು ಇದ್ರೆ ನನಗೆ ಫೋನ್ ಮಾಡಿ ಸರ್, ನಿಮ್ಮ ಜೊತೆಗೆ ನೀವು ಅಸೋಸಿಯೇಷನ್ ಡಿಸ್ಕಸ್ ಮಾಡಿ, ದೊಡ್ಡ ಮನ್ಸು ಮಾಡಿ. ಯಾಕಂದ್ರೆ ನಿಮ್ಮ ಮಕ್ಕಳು, ನಿಮ್ಮ ಅಣ್ಣ ತಮ್ಮಂದ್ರು, ನಿಮ್ಮ ಕುಟುಂಬದವರು ಬಡವರು ಅಂತ ತಿಳ್ಕೊಂಡು ನಿಮ್ಮ ಹ್ಯುಮ್ಯಾನಿಟಿ ದೃಷ್ಟಿಯಲ್ಲಿ ಅವ್ರಿಗೆ ಹೇಳ್ಬಿಟ್ಟು ಆ ಥರ ಒಂದು ಪರ್ಮಿಷನ್ಗಾದ್ರೂ ಅವಕಾಶ ಇದ್ರೆ ನಾವು ಎಲ್ಲ ಕಡೆ ವೆಕೇಟ್ ಮಾಡಿಸ್ತೀವಿ. ನಿಮ್ಮ ಕಂಪ್ನಿಗಳೆಲ್ಲ ನೀಟ್ನೆಸ್ ಆಗಿರ್ತವೆ. ಆಯ್ತಾ ಸರ್? ಅಲ್ಲೂ ಬಾಡಿಗೆ ಫಿಕ್ಸ್ ಮಾಡ್ತೀರಾ, ಒಂದಷ್ಟು ಸರ್ವಿಸ್ ಚಾರ್ಜಸ್ ಅಂತ ಮಾಡಿ ನಾವು ಅದು ಕಸ ಕಡ್ಡಿದ್ದು ಅದೆಲ್ಲ ಕ್ಲೀನಿಂಗ್ ಎಲ್ಲ ಬೇಕಾದ್ರೆ ಬಾಡಿಗೆನೂ ಸ್ವಲ್ಪ ಫಿಕ್ಸ್ ಮಾಡಿ ನಿಮ್ಮ ಕಂಪ್ನಿಗಳಲ್ಲೇ ಕೊಡಿಸ್ತೀವಿ. ಪಾಪ ಓದ್ಕೊಳ್ಳೋಕೆ ಅವಕಾಶ ಮಾಡ್ಕೊಡಿ ಸರ್. ಇದನ್ನ ಬಿಟ್ಟು ಸುಮ್ಮನೆ ಅವ್ರನ್ನ ತೊಂದರೆ ಕೊಡೋಕ್ಕೋ ಕೆಲಸ ಮಾಡೋಕೆ ಹೋಗ್ಬಿಡಿ ಅಂತೇಳಿ. ಉಮಾಶಂಕರ್ಗಂತೂ ದೇವರಾಣೆ ತುಂಬಾ ರೋಸ್ ಹೋಗ್ಬಿಟ್ಟಾರೆ ಜನ. ಅವ್ರು ಇಲ್ಲಿಂದ ಹೋಗೋದವರೆಗೂ ನಾನು ರವಿ ಬಾಬು ಹತ್ರನ ಮಾತಾಡ್ತೀನಿ ಸರ್. ಒಳ್ಳೆ ಸರ್, ನೋಡಿ ಸರ್, ಪೂಜೆ ಒಳ್ಳೇದು ಕೆಲಸ ಮಾಡಿದ್ರೆ ಸರ್, ನಾವು ಅವ್ರು ನಿಮ್ಮ ಕಾಲಕ್ಕೆ ಬಂದು ಪೂಜೆ ಮಾಡ್ತೀವಿ ಸರ್. ಕಾಲು ತೊಳೆದು ಪೂಜೆ ಮಾಡ್ತೀವಿ.